ಹಲೋ ಫ್ರೆಂಡ್ಸ್, ಇವತ್ತು ಮಾವಿನ ಬಗ್ಗೆ ಒಂದು ಹೊಸ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇಲ್ಲಿ ನನ್ನ ಫ್ರೆಂಡಿಂದ ಒಂದು ಮಾವಿನ ತೋಟಕ್ಕೆ ಬಂದಿದ್ದೆ. ಅವರು ಇಲ್ಲಿ ಮಾವಿನ ತೋಟ ಮಾಡಿದ್ದಾರೆ, ಎಲ್ಲ ಕಸಿ ಮಾವಿನ ಮರ. ಕಳೆದ ಒಂದು 6 ವರ್ಷದಿಂದ ಇವರಿಗೆ ಕಾಯಿ ಸಿಗ್ತಾಯಿದೆ. ಸೊ ಇವಾಗ ಕಸ್ರ ಬರೋ ಸೀಸನ್ ಇರೋದ್ರಿಂದ ಮಾವಿನ ಗಿಡ ಎಲ್ಲ ನೋಡೋಕ್ಕೆ ತುಂಬ ಖುಷಿಯಾಗತ್ತೆ. ಮತ್ತು ಮಾವಿನ ತೋಟಕ್ಕೆ ಬಂದರೆ ಅದ್ರ ಪರಿಮಳ ಹೆಂಗಿರುತ್ತೆ ಅಂದರೆ ಸಖತ್ತಾಗಿರುತ್ತೆ. ನೋಡಿ, ಈ ಥರ ಕಸ್ತ್ರ ಬರ್ತಾಯಿದೆ, ಎಲ್ಲ ಹೂವೆಲ್ಲ ಆಗ್ತಾಯಿದೆ ಜಸ್ಟ್ ಇವಾಗ. ಸೊ ಕೆಲವು ಗಿಡಕ್ಕೆ ಇವನು ಜಸ್ಟ್ ಸ್ಟಾರ್ಟಿಂಗ್ ಈ ಥರ ಬರ್ತಾಯಿದೆ, ಚಿಕ್ಕ ಚಿಕ್ಕದಾಗಿ, ಕರೆಕ್ಟಾಗಿ ಕಾಣಿಸಲ್ಲ ವಿಡಿಯೋದಲ್ಲಿ. ಬಟ್ ಕೆಲವು ಮರದಲ್ಲಿ ಮಸ್ತ್ ಕಸ್ತ್ರ ಬಂದದ್ರಿಂದ ಸಖತ್ತಾಗಿ ಕಾಣಿಸ್ತಿದೆ. ಇವ್ರದ್ದು ಸುಮಾರು ವೆರೈಟಿ ಇದೆ ಅಂತೆ. ಜಾಸ್ತಿ ನಮ್ಮ ಕಡೆ ತೋತಾಪುರಿ ಅಂತಾರಲ್ಲ, ಆ ವೆರೈಟಿ ಇದೆ ಅಂತಾಯಿತು. ಸೊ ಅದು ಜಾಸ್ತಿ ಜ್ಯೂಸಿಗೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಈ ಮರಕ್ಕೆಲ್ಲ ಹೆಂಗೆ ಕಸ್ತ್ರ ಬಂದಿದೆ ಅಂತ. ಒಂದೊಂದು ಮರದಲ್ಲಿ ಕ್ವಿಂಟಲ್ ಗಟ್ಟಲೆ ಬೀಳುತ್ತೆ, ಆ ರೇಂಜಲ್ಲಿ ಕಸ್ತ್ರ ಬಂದಿದೆ. ಇವರು ಇದಕ್ಕೆಲ್ಲ ನೀರು ಹಾಯಿಸ್ಬೇಕು ಅಂತ ಈ ಥರ ಮಣ್ಣಿಂದ ಒಂದು ರೌಂಡ್ ಮಾಡಿ ಅದರಲ್ಲಿ ನೀರು ಹಾಕಿ ಗೊಬ್ಬರ ಎಲ್ಲ ಹಾಕಿದ್ದಾರೆ ಇವಾಗ ಆಲ್ರೆಡಿ. ಈ ಸಲ ಕಾಯಿ ಬರಬೇಕು ಅಂತ ಆಲ್ರೆಡಿ ಪ್ರಿಪ್ರೇಷನ್ ಎಲ್ಲ ಮಾಡಿದ್ದಾರೆ. ನೋಡಿ, ಇದು ಇವತ್ತು ಜಸ್ಟ್ ಮಾಡಿರೋದು. ಈಗ ನಾವು ಬರ್ತಾ ಇದನ್ನೇ ಮಾಡ್ತಾಯಿದ್ರಂತೆ. ಎಲ್ಲ ನೀರೆಲ್ಲ ಹಾಕೋವಾಗ ಅವರು ಹಾಯಿಸ್ ನೀರನ್ನೇ ಬಿಡೋದು. ಮತ್ತು ಗೊಬ್ಬರನೂ ಕುರಿ ಗೊಬ್ಬರ ಮತ್ತು ಕೊಟ್ಟಿಗೆ ಗೊಬ್ಬರ ಮಿಕ್ಸ್ ಮಾಡಿ ಹಾಕ್ತಾರಂತೆ. ನೋಡಿ, ಮಾವಿನಕಾಯಿ ಬಂದಮೇಲೆ ಆ ಮಾವಿನಕಾಯಿನ ಕಾಯೋಕ್ಕೋಸ್ಕರ ಇವರೊಂದು ಈ ಥರ ಸಣ್ಣ ಗೂಡು ಮಾಡ್ಕೊಂಡಿದ್ದಾರೆ. ಸೊ ಇಲ್ಲೇ ಒಳಗಡೆ ಅವರು ಕೂತ್ಕೊತಾರೆ. ಆ್ಯಕ್ಚುಲಿ ಒಳಗಡೆ ಕೂತ್ಕೊಂಡಿದ್ದಾರೆ ಅಂತಂದ ಹೊರಗಡೆಯಿಂದ ಯಾರಿಗೂ ಕಾಣಿಸೋದೇ ಇಲ್ಲ, ಆ ಥರ ಇದೆ ಅದು. ಇವಾಗ ಇನ್ನೂ ಕಾಯಿ ಬಿಟ್ಟಿಲ್ಲ, ಅದಕ್ಕೆ ಎಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿದೆ ಮನೆ. ಬಟ್ ಈ ಟೈಮಲ್ಲಿ ಮಾವಿನ ತೋಟಕ್ಕೆ ಬಂದರೆ ಮಾತ್ರ ಎಂಥ ಖುಷಿ ಆಗುತ್ತೆ ಅಂದರೆ ಅದ್ರ ಪರಿಮಳ ಕೇಳಿದ್ರೇ ಸಕ್ಕತ್ತಾಗಿ ಅನಿಸುತ್ತೆ. ಮತ್ತು ಮಾವಿನ ಹಣ್ಣಾಗೋ ಟೈಮಲ್ಲಿ ತೋಟಕ್ಕೆ ಬಂದರೆ ಹೊಟ್ಟೆ ತುಂಬ ತನಕ ತಿನ್ಬೋದು, ಆವಾಗ ಮತ್ತೆ ಖುಷಿ ಆಗುತ್ತೆ. ಸೊ ಆ ಥರ. ಸೊ ಈ ಥರ ಮಾವಿನ ಗಿಡನ ಪ್ರತಿ ಮನೇಲೂ ನೆಡಬೇಕು ಅಂತ ಒಂದು ರಿಕ್ವೆಸ್ಟು. ಎಲ್ಲರ ಮನೇಲೂ ಮಾವಿನ ಗಿಡ ಇರೋದ್ರಿಂದ ಒಳ್ಳೆ ಮನೆಗೆ ಬೇಕಾಗಿರೋ ಹಣ್ಣು ಸಿಗುತ್ತೆ. ಸೊ ನಾನು ಆ್ಯಕ್ಚುಲಿ ಟ್ರೈ ಮಾಡ್ತಾಯಿದ್ದೀನಿ, ಮಾವಿನ ವೆರೈಟಿನ ಕಲೆಕ್ಟ್ ಮಾಡಿ ಅದನ್ನು ನೆಡೋಕ್ಕೋಸ್ಕರ. ನೀವು ಟ್ರೈ ಮಾಡಿ, ಅಟ್ಲೀಸ್ಟ್ ಮನೆಗೆ ಬೇಕಾಗಿರೋ ಒಂದೆರಡು ಮರನಾರು ನೆಟ್ಕೊಂಡು ಕಾಯಿನ ಪಡೀರಿ. ನೇಚರ್ಗೆ ನಿಮ್ಮದೇ ಒಂದು ಗಿಫ್ಟ್ ಕೊಡಿ. ಥ್ಯಾಂಕ್ ಯು ವೆರಿ ಮಚ್.